ನಮಸ್ತೆ, ಎಲ್ರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನಮ್ಮೂರಿಗೆ ಹೋಗಿರೋ ವಿಡಿಯೋನ ಹಾಕ್ತಾಯಿದ್ದೀನಿ. ನವರಾತ್ರಿಯ 9 ದಿನಗಳ ಪೂಜೆನ ನಮ್ಮ ಮನೆಯಲ್ಲೇ ಮುಗಿಸ್ಬಿಟ್ಟು ನಾನು ನಮ್ಮೂರಿಗೆ ವಿಜಯದಶಮಿ ದಿನ ಹೋಗಿರೋ ವಿಡಿಯೋನ ಇವತ್ತು ನೀವು ನೋಡ್ತಾ ಇರೋದು. ನಾವು ದಸರಾದಲ್ಲಿ 9 ದಿನ ನವದುರ್ಗಿಯರನ್ನ ಪೂಜಿಸಿಬಿಟ್ಟು ಕೊನೆಯ ದಿನ ವಿಜಯದಶಮಿನ ಆಚರಿಸೋದು ಎಲ್ಲ ಕಡೆ ಇರುವಂಥ ಪದ್ಧತಿ ಅಲ್ವಾ. ಅದಕ್ಕೋಸ್ಕರ ನಾನು ಕೊನೆಯ ದಿನ ಈ ಊರಿಗೆ ಬಂದುಬಿಟ್ಟು ಬನ್ನಿ ಮರಕ್ಕೆ ಹೋಗೋದು, ಶಮಿವೃಕ್ಷ ಪೂಜೆ ಮಾಡ್ತೀವಿ ನೋಡಿ, ಆ ಪೂಜೆಗೆ ಹೋಗೋದು ವಿಡಿಯೋನ ಈಗ ಹಾಕ್ತಿದ್ದೀನಿ. ನಾವು ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಪೂಜೆ ಮಾಡಿ ನೈವೇದ್ಯಕ್ಕೆ ಹೋಳಿಗೆನೆಲ್ಲ ಮಾಡಿಕೊಂಡು ರೆಡಿ ಆದ್ವಿ ಪೂಜೆ ಬನ್ನಿ ಮರದ ಪೂಜೆಗೆ ಅಂತ. ಈಗ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಎಂದಿನಂತೆ ಅವ್ರು ಶಿವ ಪೂಜೆನ ಮಾಡ್ಕೊಂಡು ಮನೆ ಪೂಜೆನೆಲ್ಲ ಮಾಡಿಬಿಟ್ಟು ಎಲ್ಲರೂ ರೆಡಿ ಆದ್ವಿ. ನಮ್ಮ ತಮ್ಮನ ಮಕ್ಕಳು ಸಹ ಬಂದಿದ್ದರು. ನಮ್ಮ ತಮ್ಮ ಬಂದಿದ್ದ. ನಾವೆಲ್ಲ ರೆಡಿಯಾಗಿ ಬನ್ನಿ ಮರದ ಪೂಜೆಗೆ ಹೋಗ್ತಾಯಿದ್ದೀವಿ. ಈಗ ಹಬ್ಬ ಅಂದ್ರೇ ಹಾಗೆ ಸಡಗರ, ಸಂಭ್ರಮ, ಖುಷಿ. ಅದು ನಮ್ಮ ಮನೆಗೆ ನನ್ನ ತವ್ರ ಮನೆಗೆ ಬಂದುಬಿಟ್ಟು ಹಬ್ಬ ಮಾಡೋದು ನಮಗಿನ್ನೂ ಖುಷಿ ವಿಚಾರ. ಈ ಸರಿ ಮಾತ್ರ ನಮ್ಮ ಮನೆಯಲ್ಲಿ ಬನ್ನಿ ಕೊಡೋ ವೀಡಿಯೋನು ನಾನು ಮಾಡಿದ್ದೀನಿ. ಎಲ್ಲರೂ ನಮ್ಮ ಮನೆಗೆ ಬನ್ನಿ ಕೊಡೋಕೆ ಬಂದಿದ್ದರು, ಆ ವಿಡಿಯೋ ಮಾಡಿದ್ದೀನಿ. ನನ್ನ ತಮ್ಮನ ಬರ್ಡೇ ಕೂಡ ಇವತ್ತೇ ಇತ್ತು. ಅಕ್ಟೋಬರ್ 2ಕ್ಕೆ ಅವನು ಹುಟ್ಟಿರೋದು. ಇವತ್ತೇ ಅವನ ಬರ್ಡೇ ಕೂಡ ಇತ್ತು. ಆ ಸಂಭ್ರಮ ಕೂಡ ನಮ್ಮ ಮನೇಲಿ ಮಾಡಿದ್ವಿ. ಅವನ ಮಕ್ಕಳು, ನನ್ನ ಮಗ ಎಲ್ಲರೂ ಸರ್ಪ್ರೈಸಾಗಿ ಅವರು ಮಾಮನಿಗೆ ಎಲ್ಲ ಗಿಫ್ಟ್ ರೆಡಿ ಮಾಡೋದು ಅದನ್ನೆಲ್ಲ ಮಾಡ್ತಾಯಿದ್ರು. ಬೆಳಗ್ಗೆಯಿಂದನೂ ಬರೀ ಅದೇ ಕೆಲಸ ಮಾಡ್ತಾಯಿದ್ರು ಅವರು. ಹುಡುಗರು ಕೂಡ ಈಗ ದಸರಾ ರಜೆ ಇರೋದರಿಂದ ತುಂಬ ಖುಷಿಯಾಗಿ ಕಾಲ ಕಳೀತಾರೆ. ನಾನು ಹೇಳ್ದಂಗೆ ನಮ್ಮ ಧನುಷ್ ಇಲ್ಲಿಗೆ ಬಂದರೆ ತುಂಬ ಖುಷಿಯಾಗಿರ್ತಾನೆ. ಈ ಊರಿಗೆ ಬಂದರೆ ನಮ್ಮವೇ 7-8 ಮನೆಗಳು, ಅಂದರೆ ನಮ್ಮ ಅಣ್ಣ ತಮ್ಮಂದಿರು ಅವರೆಲ್ಲ ಡಿವೈಡ್ ಆಗಿರೋದು, ಅದೆಲ್ಲ ಸೇರಿದರೆ 7-8 ಮನೆಗಳು ಈ ಊರಲ್ಲಿ ಇರೋದರಿಂದ ನಮಗೆ ಎಲ್ಲ ಕಡೆ ಹೋಗೋದು, ಎಲ್ಲರೂ ಸೇರೋದು ಅದು ಒಂದು ಖುಷಿ ವಿಚಾರ. ಇಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು. ಈಗ ನಾನು ತೋರಿಸ್ತಿರೋದು ಆಂಜನೇಯನ ದೇವಸ್ಥಾನ. ನಮ್ಮೂರಿನ ಆಂಜನೇಯನ ದೇವಸ್ಥಾನದ ಒಳಗಡೆ ಕಾಳಿದೇವಿ ದೇವಸ್ಥಾನ ಒಂದು ಚಿಕ್ಕದಾಗಿ ಗುಡಿನ ಮಾಡಿದ್ದಾರೆ. ಬನ್ನಿ ಮರಕ್ಕೆ ಎಲ್ಲರೂ ಪೂಜೆ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಒಂದು ಚಿಕ್ಕ ಗುಡಿ ಮಾಡಿದ್ದಾರೆ. ಮತ್ತು ಈ ವರ್ಷ ಅದೇ ಆಂಜನೇಯ ಟೆಂಪಲ್ ಹತ್ರನೇ ಕರಿಬಸವಜ್ಜನ ಗುಡಿ ಕೂಡ ಮಾಡ್ತಾಯಿದ್ದಾರೆ. ಈಗ ನೋಡಿ, ಇಲ್ಲೇ ನಾವು ಪೂಜೆ ಮಾಡೋದಿಲ್ಲ, ಈ ಊರಿನ ಜನತೆ ಎಲ್ಲ ಇಲ್ಲೇ ಮಾಡ್ತಾರೆ ಅನಿಸುತ್ತೆ. ಹಬ್ಬ ಆಗಿರೋದ್ರಿಂದ ನಿಧಾನವಾಗಿ ಪ್ರತಿಯೊಬ್ಬರೂ ನಿಧಾನವಾಗಿ ಪೂಜೆ ಮಾಡ್ತಾಯಿದ್ರು ಭಕ್ತಿಯಿಂದ. ನಾವು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲೇ ನಿಂತು ನಿಧಾನವಾಗಿ ಪೂಜೆನ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಈಗ ಅಮ್ಮ 9 ದಿನ ಪೂಜೆಗೆ ಹೋಗೋದಕ್ಕಾಗೋದಿಲ್ಲ ಅವ್ರಿಗೆ. ಕೊನೆಯ ದಿನ ಅವರು ಕೂಡ ನಮ್ಮ ಜೊತೆ ಬಂದಿದ್ದರು. ಎಲ್ಲರೂ ಪೂಜೆಗೆ ಬಂದಿದ್ದೀವಿ ನೋಡಿ. ದಸರಾ ಹಬ್ಬ ಒಂದು ಪಾರಂಪರಿಕ ಹಬ್ಬ ನಮ್ಮ ದೇಶದಲ್ಲಿ. ಈ 9 ದಿನಗಳ ಕಾಲ ನವದುರ್ಗೆಯರನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿದರೆ ನಮ್ಮ ಮನೋಕಾಮನೆಗಳನ್ನ, ಮನದ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಬೋದು. ಇಲ್ಲಿ ಕರ್ನಾಟಕದಲ್ಲಿ ತುಂಬ ಜನ ಈ ಪೂಜೆನ 9 ದಿನಗಳ ಕಾಲ ಭಕ್ತಿಯಿಂದ ಮಾಡ್ತಾರೆ. ನಾನು ಕೂಡ ಮಾಡ್ತಾಯಿದ್ದೀನಿ. ನಾನು ತುಂಬ ವರ್ಷಗಳಿಂದ, ಅಂದರೆ ನನ್ನ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿಂದನೂ ನಾನು ಈ ಪೂಜೆನ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಸಾಮಾನ್ಯವಾಗಿ ಈ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಪ್ರತಿಯೊಂದನ್ನು ನಾವು ಈ 9 ದಿನಗಳ ಕಾಲ ಪೂಜೆ ಮಾಡೋದ್ರಿಂದ ಪಡ್ಕೋಬೋದು. ಕೆಲವೊಬ್ಬರು ಅಂದರೆ ಅವ್ರ ಮನೆಗಳಲ್ಲಿ ಪದ್ಧತಿ ಇರುತ್ತೆ ನೋಡಿ, ಪುರಾಣ ಓದೋದು, ಅಖಂಡ ದೀಪ ಹಚ್ಚೋದು,
ಇದೆಲ್ಲ ಪದ್ಧತಿ ಇರೋರು ಮಾತ್ರ ಅಖಂಡ ದೀಪ ಹಚ್ಬಿಟ್ಟು ಪುರಾಣಗಳನ್ನ ಓದಿ ಪೂಜೆನ ಮಾಡ್ತಾರೆ. 9 ದಿನಗಳ ಕಾಲ ಉಪವಾಸ ಇರೋದು ಇದೆಲ್ಲ ಪದ್ಧತಿ ಇರುತ್ತೆ. ನಾವು ಅಷ್ಟು ಮಾಡೋದಕ್ಕಾಗೋದಿಲ್ಲ ಅಂದರೆ ನಾವು 9 ದಿನಗಳ ಕಾಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಒಳ್ಳೆ ಫಲಗಳನ್ನ ನಾವು ನೋಡ್ಬೋದು. ನಮ್ಮ ಮನೆಯಲ್ಲಿ ಅಂದರೆ ನನ್ನ ಗಂಡನ ಮನೆಯಲ್ಲಿ ನಮ್ಮ ಮನೆಯವ್ರ ಅಣ್ಣ, ನಮ್ಮ ಮಾಮ ಅವ್ರು ಕೂಡ 9 ದಿನಗಳ ಕಾಲ ಉಪವಾಸ ಮಾಡಿ ಪುರಾಣನ ಓದ್ತಾರೆ. ಅವರು ಅದನ್ನು 30 ವರ್ಷಗಳಿಂದನೂ ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದು ಹೇಳೋದಕ್ಕೆ ಇಲ್ಲೊಂದು ಅವಕಾಶ ನನಗೆ. ಮೊದಲಿಗೆ ನಮ್ಮ ತಾತ ಓದ್ತಾಯಿದ್ರು ಪುರಾಣನ. ಅವ್ರ ನಂತರ ನಮ್ಮ ಮಾಮ ಪುರಾಣನ ಓದೋದನ್ನು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಇನ್ನೂ ಕೂಡ ಅವರು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಯಾರೂ ಕೂಡ ಸುಮ್ಮನೆ ಪುರಾಣನ ಓದೋದಕ್ಕಾಗೋದಿಲ್ಲ. ಅವ್ರ ಮನೆಗಳಲ್ಲಿ ಪದ್ಧತಿ ಇರಬೇಕಾಗುತ್ತೆ. ಮೊದಲಿಂದ ಯಾವ ರೀತಿ ನಡ್ಕೊಂಬಂದಿರ್ತಾರೆ ನೋಡಿ, ಆ ಪದ್ಧತಿ ಇದ್ದರೆ ಮಾತ್ರ ಪುರಾಣಗಳನ್ನ ಓದಬೇಕು. ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಅದನ್ನು ಮಾಡಬೇಕಾಗುತ್ತೆ. ಅದನ್ನು ನಮ್ಮ ಮನೇಲಿ ಮಾಡ್ತಾರೆ ಅನ್ನೋದು ಕೂಡ ನನಗೆ ಖುಷಿ ವಿಚಾರ. ದೇವಿಗೆ ಹರ್ಗೆ, ಕುಂಕುಮ, ಅರಿಶಿನ, ಗಂಧ, ವಿಭೂತಿ, ಹೂವು ಇವುಗಳಿಂದ ಅಲಂಕಾರ ಮಾಡಿ ಧೂಪ, ದೀಪ, ಅಕ್ಷತೆ, ಕರ್ಪೂರ ನೈವೇದ್ಯ, ಮಂಗಳಾರತಿ ಇವನ್ನೆಲ್ಲ ದೇವಿಗೆ ಅರ್ಪಿಸ್ಬಿಟ್ಟು ಅಮ್ಮನ ಪೂಜೆ ಆದ ನಂತರ ನಾನು ಕೂಡ ಪೂಜೆ ಮಾಡಿ ಎಲ್ಲ ಮಕ್ಕಳ ಜೊತೆನೂ ಪೂಜೆ ಮಾಡಿಸಿ ನಾವು ಪಕ್ಕದಲ್ಲೇ ಇರೋ ಆಂಜನೇಯ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾಯಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ನ ಮಾಡೋದನ್ನು ಮರಿಬೇಡಿ. Stillness, the clouds drift high. Thoughts like breezes whisper by. Endless waves of a calm blue sky. ಇದು ನಮ್ಮೂರಿನ ಆಂಜನೇಯ ದೇವಸ್ಥಾನ. ಚಿಕ್ಕ ಗುಡಿ ಆದರೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥ, ದಕ್ಷಿಣಕ್ಕೆ ಮುಖ ಮಾಡಿರುವಂಥ ಆಂಜನೇಯ ಸ್ವಾಮಿ. ಇಲ್ಲಿಗೆ ಬಂದಾಗೆಲ್ಲ ನಮಗೆ ತುಂಬ ನೆಮ್ಮದಿ ಅನಿಸುತ್ತೆ. ಇಲ್ಲೆಲ್ಲ ಕೂಡ ನಾವು ಮುಗಿಸ್ಬಿಟ್ಟು ಮನೆಗೆ ಬಂದಿದ್ದೀವಿ. ಈಗ ಮನೆಗೆ ಬಂದ ತಕ್ಷಣ ಅವರು ನಮ್ಮ ತಮ್ಮನ ಬರ್ಡೇ ಇತ್ತು. ಅದ್ರ ಸೆಲೆಬ್ರೇಷನಲ್ಲಿ ಅವರೆಲ್ಲ ಕಾರ್ಡ್ ರೆಡಿ ಮಾಡೋದು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ. ಗಿಫ್ಟ್ ಕಾರ್ಡ್ನ ರೆಡಿ ಮಾಡ್ತಾಯಿದ್ದಾರೆ. 1 2 ಅಲ್ಲ, ತುಂಬ ಗಿಫ್ಟ್ ಕಾರ್ಡ್ನ ರೆಡಿ ಮಾಡಿದ್ದಾರೆ ಅವರೆಲ್ಲ ಸೇರಿ. ಅವರೇ ಓನಾಗಿ ಈ ಬಾಕ್ಸ್ನ ರೆಡಿ ಮಾಡಿ ಅದರಲ್ಲಿ ಕೂಡ ಏನೇನೋ ಗಿಫ್ಟನ್ನ ಇಟ್ಟಿದ್ದಾರೆ ನೋಡಿ.